ಈ ಮೊದಲಿನ ವಿಡಿಯೋದೊಳಗ ಕಲಾ ವಿಭಾಗದ ಅಭ್ಯರ್ಥಿಗಳಿಗೆ ಮತ್ತು ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಕಾಮನ್ ಸಿಲೆಬಸ್ ಏನಿರುತ್ತ ಅನ್ನೋದನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ಕಲಾ ವಿಭಾಗದ ಅಭ್ಯರ್ಥಿಗಳಿಗೆ ಸಿಲೆಬಸ್ ಏನಿದೆ ಅನ್ನೋದನ್ನ ನೋಡೋಣ. ಇತಿಹಾಸ ವಿಭಾಗ ಇದು ಇನ್ಕ್ಲೂಡ್ಸ್ ವಿಸುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್. ಅವ್ರಿಗೆ ಗಣಿತ ಪರಿಸರ ಅಧ್ಯಯನ ಇರಲ್ಲ. ಅವರು ಇತಿಹಾಸ ವಿಭಾಗ ಅಂದ್ರೆ ಸಮಾಜ ವಿಜ್ಞಾನ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತ. ಅವ್ರಿಗೂ ಸಹ ಇದೇ ಸಿಲೆಬಸ್ ಅಂತ. ಇತಿಹಾಸ ವಿಭಾಗ ನೋಡೋದಾದ್ರ ಆಧಾರಗಳು ಅದರಲ್ಲಿ ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು, ಆಧಾರಗಳ ಮಹತ್ವ, ವಿಧಗಳು, ಶಾಸನಗಳ ಅಧ್ಯಯನ, ನಾಣ್ಯಗಳ ಅಧ್ಯಯನ, ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ, ಮೌಖಿಕ ಆಧಾರಗಳು, ಐತಿಹ್ಯಗಳು, ಇತಿಹಾಸ ಅಥವಾ ಚರಿತ್ರೆಯ ಪುನರ್ರಚನೆಯಲ್ಲಿ ಆಧಾರಗಳ ಪಾತ್ರ. ಇದು ಆಧಾರಗಳ ಬಗ್ಗೆ ಸಿಲೆಬಸ್. ನೆಕ್ಸ್ಟ್ ಭಾರತ ವರ್ಷ ಭಾರತ ಎಂಬ ಹೆಸರು ಹೇಗ್ ಬಂತು, ಮತ್ತೆ ಇನ್ನಾವ ಹೆಸರದವು, ಇತಿಹಾಸದೊಳಗ ಸಿಂಧೂ ನದಿ ಅಲ್ಲೇ ಭಾರತ ಹೆಸರು ಹೆಂಗ್ ಬಂತು, ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾವು. ಅಲ್ಲಿ ನೋಡ್ರಿ, ಭಾರತದ ಭೌಗೋಳಿಕ ಲಕ್ಷಣ, ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲ, ಬದುಕಿಗಾಗಿ ಬಳಸಿಕೊಂಡ ಕಾರಣಗಳು, ಬೆಂಕಿಯ ಬಗೆಗಿನ ತಿಳಿವು, ಗುಹೆಗಳಲ್ಲಿ ಕಂಡು ಬರುವ ರೇಖಾಚಿತ್ರಗಳು, ಬದಲಾಗುತ್ತಿರುವ ಪರಿಸರ. ಇಲ್ಲೇ ಭಾರತ ವರ್ಷದೊಳಗೆ ಇವನ್ನೆಲ್ಲ ನೋಡ್ತಾರೆ. ಸಿಲೆಬಸ್ ಅಂದ್ರೆ ಇದು ಇಷ್ಟ ಅಂತಲ್ಲ, ಇದು ಮೇನ್ ಇನ್ನು ಅಂದ್ರ ಒಳಗೆ ಇನ್ನು ಇನ್ ಡೆಪ್ತ್ ಇರುತ್ತ. ನೀವು ಇದ್ರೊಳಗೆ ಈ ಕಾನ್ಸೆಪ್ಟ್ಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ. ಇನ್ನ ಪ್ರಾಚೀನ ನಾಗರಿಕತೆಗಳು, ಸಿಂಧು ಸರಸ್ವತಿ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಗ್ರೀಕ್ ಮತ್ತು ರೋಮನ್ ನಾಗರಿಕತೆ, ಅಮೆರಿಕಾದ ನಾಗರಿಕತೆಗಳು. ಇಲ್ಲೇ ಇಷ್ಟು ನಾಗರಿಕತೆಗಳನ್ನ ಕೊಟ್ರ. ನೆಕ್ಸ್ಟ್ ಸನಾತನ ಧರ್ಮದ ಅರ್ಥ ಮತ್ತು ವ್ಯಾಪ್ತಿ, ವೇದದ ಅರ್ಥ. ಇಲ್ಲೇ ಋಗ್ವೇದ, ಯಜುರ್ವೇದ, ಸಾಮವೇದ, ಈ ರೀತಿ 4 ವೇದಗಳಲ್ಲಿ ಬರ್ತಾವಲ್ಲ, ಅವು ವೇದಗಳ ಅರ್ಥ ಮತ್ತು ಅವು ಅಲ್ಲೇ ಯಾರ್ಯಾರು ಇಂಪಾರ್ಟೆಂಟ್ ವ್ಯಕ್ತಿಗಳು ಬರ್ತಾರಲ್ಲ ಅವುಗಳ ಬಗ್ಗೆ ಅಧ್ಯಯನ ಮಾಡ್ತತಿ. ವೇದ ಸಾಹಿತ್ಯದ ವಿಂಗಡಣೆ, ವೇದಗಳ ಸ್ವರೂಪ, ಆಸ್ತಿಕ ಮತ್ತು ನಾಸ್ತಿಕ ಪಂಥಗಳು, ಶ್ರುತಿ ಸಾಹಿತ್ಯದ 3 ವಿಭಾಗಗಳು, ಮತಗಳು ಮತ್ತು ಮತಾಚಾರ್ಯರು, ಮತಗಳು ಮತ್ತು ವೈಷ್ಣವ, ಶೈವ ಮತ್ತು ವೈಷ್ಣವ ಪಂಥಗಳು ಬರ್ತಾವಲ್ಲ, ಅವು ಮತಾಚಾರ್ಯರು ಅಂದ್ರ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣನವರು, ಇನ್ನು ಅನೇಕರು ಬರ್ತಾರ, ರಮಾನಂದರು, ಈ ರೀತಿ ಬರ್ತಾರಲ್ಲ, ಅವರ ಬಗ್ಗೆ ಪ್ರಶ್ನೆಗಳು ಬರ್ತಾವು ಅಂತ. ವಿಗ್ರಹಾರಾಧನೆಯ ಪ್ರಾರಂಭ, ಐಕ್ಯ ಇದ್ದರೂ ವೈವಿಧ್ಯಮಯ ಧರ್ಮ. ನೆಕ್ಸ್ಟ್ ಜೈನ ಮತ್ತು ಬೌದ್ಧ ಧರ್ಮಗಳು, ಇಲ್ಲೇ ಮಹಾವೀರರ ಬಗ್ಗೆ ಪ್ರಶ್ನೆಗಳು ಬರ್ತವು, ಬುದ್ಧರ ಬಗ್ಗೆ ಪ್ರಶ್ನೆಗಳು ಬರ್ತವು. ಜೈನ ಮತ, ಪಾರ್ಶ್ವನಾಥನು ಬೋಧಿಸಿದ 4 ತತ್ವಗಳು, ವರ್ಧಮಾನ ಮಹಾವೀರ, ಗೌತಮ ಬುದ್ಧ ಇವರುಗಳ ಬೋಧನೆಗಳು, ತತ್ವಗಳು, ಪಂಥಗಳು, ಅನುಯಾಯಿಗಳು. ಸಾರ್ವತ್ರಿಕ ಸತ್ಯಗಳು ಬರ್ತಾವಲ್ಲ, ಅವನ್ ನೋಡ್ಕೋಬೇಕು ಅಂತ. ಇನ್ನ ವಿದೇಶಿಯರ ದಾಳಿ, ಅಲೆಕ್ಸಾಂಡರ್, ಪೌರವರ ಕದನ. ಇದ್ರೊಳಗ ಅಲೆಕ್ಸಾಂಡರ್ ಮತ್ತು ಪೌರವರ ಕದನದ ಬಗ್ಗೆ ಅನೇಕ ವಿದೇಶಿಯರು ದಾಳಿಯನ್ನು ಮಾಡಿದ್ರ, ಅದ್ರೊಳಗೆ ಸ್ಪೆಸಿಫಿಕ್ ಆಗಿ ಅಲೆಕ್ಸಾಂಡರ್ ಮತ್ತು ಪೌರವರ ಕದನದ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳ. ಇನ್ನ ಭಾರತ ನಮ್ಮ ಹೆಮ್ಮೆ, ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ. ಇದು 6ನೇ ತರಗತಿಯಿಂದ ಸ್ಟಾರ್ಟ್ ಆಗೈತಿ. ಇದು 6ನೇ ತರಗತಿ ಒಳಗ ಐತಿದೆಲ್ಲ. ಭಾರತ
ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ 0 ಸ್ಟಾರ್ಟ್ ಆಗುತ್ತಾ ಮುಂದೆಲ್ಲ ಹಂಗ ನೋಡ್ತೀವಿ. ಏನೇನ್ ಭಾರತೀಯರು ಗಣಿತಕ್ಕೆ ಏನೇನು ಕೊಡುಗೆ ಕೊಟ್ಟಾರ ಅಂತ ಅನ್ನೋದನ್ನ ಓದಬೇಕು. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ, ಸರ್ವಕಾಲಿಕ ಭಾರತೀಯ ಮೌಲ್ಯಗಳು. ಇದು ಭಾರತದ ಬಗ್ಗೆ ಆಯ್ತು. ನೆಕ್ಸ್ಟ್ ನಮ್ಮ ಕರ್ನಾಟಕದ ಬಗ್ಗೆ ಇಲ್ಲಿನ ಕ್ವಶನ್ ಕೇಳ್ತಾರ ನೋಡ್ರಿ. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ಇದು 6ನೇ ತರಗತಿಯಲ್ಲೇ ಇರುವಂತಹದ್ದು. ಆಡಳಿತ ವಿಭಾಗಗಳು 4 ಆಡಳಿತ ವಿಭಾಗಗಳದವಲ್ಲ. ಚಾರಿತ್ರಿಕ ಹಿನ್ನೆಲೆ, ಪ್ರಾಕೃತಿಕ ಸಂಪನ್ಮೂಲಗಳು, ಕೃಷಿ ಉದ್ಯಮೆ, ಕಲೆ, ಸಾಹಿತ್ಯ, ಜಾನಪದ, ನಾಟಕ, ಸಂಗೀತ, ನೃತ್ಯಗಳು, ಶಿಕ್ಷಣ, ಆರೋಗ್ಯ, ಸಾಂಸ್ಕೃತಿಕ ಸಂಪತ್ತು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ಅಂದ್ರ ಆಡಳಿತ ವಿಭಾಗಗಳು ಈಗ 4 ವಿಭಾಗಗಳನ್ನ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರ್ಗಿ ವಿಭಾಗ ಅಂತ ನೋಡ್ತೀವಲ್ಲ, ಅಲ್ಲಲ್ಲೇ ಇವೆಲ್ಲ ಚಾರಿತ್ರಿಕ ಹಿನ್ನೆಲೆ, ಪ್ರಾಕೃತಿಕ ಸಂಪನ್ಮೂಲಗಳು, ಅವು 4 ವಿಭಾಗಕ್ಕೂ ಸಂಬಂಧಪಟ್ಟಂಗೆ ನೋಡ್ಬೇಕು ಅಂತ. ನೆಕ್ಸ್ಟ್ ಮೌರ್ಯರು ಮತ್ತು ಕುಶಾನರು. ಮೌರ್ಯ ಸಾಮ್ರಾಜ್ಯ, ಕುಶಾನರು, ಪ್ರಮುಖ ಅರಸರು ಮತ್ತು ಅವರ ಸಾಧನೆಗಳು, ಆಡಳಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ ನೀಡಿರುವ ಕೊಡುಗೆಗಳು. ಇಲ್ಲಿ ಕನಿಷ್ಕ, ಚಂದ್ರಗುಪ್ತ ಮೌರ್ಯ, ಅಶೋಕ, ಬಿಂದುಸಾರ ಇವರುಗಳ ಬಗ್ಗೆ ವಿಶೇಷವಾಗಿ ಪ್ರಶ್ನೆಗಳು ಬರ್ತವೆ. ಗುಪ್ತರು ಮತ್ತು ವರ್ಧನರು. ಗುಪ್ತರ ಮತ್ತು ವರ್ಧನರ ಪ್ರಮುಖ ಅರಸರು ಮತ್ತು ಸಾಧನೆಗಳು, ಆಡಳಿತ, ಅವರ ಆಡಳಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ ಅವರು ನೀಡಿರುವ ಕೊಡುಗೆಗಳು. ವಿದೇಶಿ ಪ್ರವಾಸಿಗರ ಭೇಟಿ. ಅಂದ್ರ ಗುಪ್ತರ ಕಾಲದಲ್ಲಿ ಯಾವ ವಿದೇಶಿಯರು ಭೇಟಿ ನೀಡಿದ್ರು, ಅವರು ಈ ರಾಜರ ಬಗ್ಗೆ ಅಥವಾ ಈ ನಾಡಿನ ಬಗ್ಗೆ, ಈ ದೇಶದ ಬಗ್ಗೆ ಏನು ಹೇಳಿಕೆಯನ್ನು ಕೊಟ್ರ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಅವನ್ನ ನೋಡ್ಕೋಬೇಕು ಅಂತ. ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಯಾವ್ಯಾವುದಂದ್ರ ಸಂಗಮ್ ಸಾಹಿತ್ಯ, ಸಂಗಮ್ ಯುಗ, ಶಾತವಾಹನರು, ಇಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಅಂತ ಬರ್ತಾರ. ಅವಂಗ ಬಿರುದು ಏನಿತ್ತು, ತ್ರೈ ಸಮುದ್ರ ತೋಯಪಿತ ವಾಹನ, ಅಂದ್ರ ಇಂಪಾರ್ಟೆಂಟ್ ಅರಸ ಅವರು. ಕದಂಬರು ಮಯೂರವರ್ಮ ಬರ್ತಾರ, ಅವ್ರ ಸ್ಥಾಪಕರು. ಮಯೂರ ಶರ್ಮ, ಮಯೂರವರ್ಮ ಹೆಂಗಾದ್ರು, ಗಂಗರು ಬನವಾಸಿ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾರ. ಇವನ್ನೆಲ್ಲ ನೋಡ್ಕೋಬೇಕು ಅಂತ. ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು. ಅಂದ್ರ ಡೀಟೇಲ್ ಆಗಿ ಕ್ಲಾಸಸ್ ಮಾಡ್ಬೇಕಾದ್ರೆ ಡೀಟೇಲ್ ಆಗಿ ನೋಡೋಣ. ಈಗ ಏನೇನ ಸಿಲೆಬಸ್ ಸ್ವಲ್ಪ ನಿಮ್ಗ ರಿವಿಷನ್ ಆದಂಗ ಆಡಿ ಸಿಲೆಬಸ್ ನೋಡ್ತಾ ಅಂತ ಹಂಗ ಹೇಳ್ತಾ ಇರೋದು. ಕಂಚಿಯ ಪಲ್ಲವರು, ಮಾನ್ಯಕೇಟ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದ್ವಾರ ಸಮುದ್ರದ ಹೊಯ್ಸಳರು, ಚೋಳ, ಚೇರ ಮತ್ತು ಪಾಂಡ್ಯರು. ಈ ಮನೆತನಗಳ ಆಡಳಿತ, ಅಂದ್ರೆ ಇವೆಲ್ಲ ಮನೆತನಗಳ ಆಡಳಿತ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಪರಿಸ್ಥಿತಿಗಳು, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ನೀಡಿರುವ ಕೊಡುಗೆಗಳನ್ನ ನೋಡ್ಕೋಬೇಕು. ನೆಕ್ಸ್ಟ್ ಉತ್ತರ ಭಾರತದ ಕೆಲವು ರಾಜವಂಶಗಳು. ಅಹೋಮ್ ರಾಜವಂಶ. ಈ ಮನೆತನಗಳ ಆಡಳಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ ಅವರು ನೀಡಿರುವ ಕೊಡುಗೆಗಳನ್ನ ನೋಡ್ಕೋಬೇಕು. ನೆಕ್ಸ್ಟ್ ಅರಬ್ಬರು, ಟರ್ಕರು ಮತ್ತು ಅಫ್ಘನ್ನರ ದಾಳಿ. ಇವು ಎಲ್ಲ ದಾಳಿಗಳು ಮತ್ತು ಅವುಗಳ ಪರಿಣಾಮಗಳನ್ನ ಓದಬೇಕು ಅಂತ. ನೆಕ್ಸ್ಟ್ 6ರಿಂದ 14ನೇ ಶತಮಾನದ ಭಾರತ. ಇಲ್ಲಿ ಏನೇನ್ ನೋಡ್ಕೋಬೇಕು ಅಂದ್ರ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದ ರಜಪೂತ ಮನೆತನಗಳು ಹಾಗೂ ಅವರ ಕೊಡುಗೆಗಳು, ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ, ಅಫ್ಘನ್ ದಾಳಿಕೋರರು, ದೆಹಲಿ ಸುಲ್ತಾನರು ಸಂತತಿಗಳು, ಪ್ರಮುಖ ಸುಲ್ತಾನರು ಮತ್ತು ಅವರ ಸಾಧನೆಗಳು, ಆಡಳಿತ,
ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ಥಿತಿಗಳು, ಸಾಹಿತ್ಯ, ಕಲೆ ಮತ್ತು ಅವರ ವಾಸ್ತುಶಿಲ್ಪವನ್ನ ನೋಡ್ಕೋಬೇಕು. ಭಾರತದ ಮತ ಪ್ರವರ್ತಕರು ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಬಸವೇಶ್ವರರು. ಇವರ ಜೀವನ ಮತ್ತು ಕೊಡುಗೆಗಳು. ಈಗ ಬಸವೇಶ್ವರರಿಗೆ ಬಂದ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದಕರು ಅಂತ ಹೇಳ್ತಾರ. ಇವು ಎಲ್ಲರೂ ಒಂದೊಂದು ಶಕ್ತಿ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತದ ಪ್ರತಿಪಾದಕರು ಬಸವಣ್ಣನವರು ಅಂತ ಹೇಳ್ತಾರ. ಅದೇ ರೀತಿ ಇವರು ಒಂದೊಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ಯಾರ. ಅವರ ಬೋಧನೆಗಳು ಸಮಾಜದ ಮೇಲೆ ಅದರ ಪರಿಣಾಮ, ಅವರ ಮುಖ್ಯ ಬೋಧನೆ, ಅವರ ಯಾವ ಬೋಧನೆಗೆ ಮಹತ್ವವನ್ನು ಕೊಟ್ಟಿದ್ರು ಅನ್ನುವುದನ್ನ ನೋಡ್ಕೋಬೇಕು. ಇವರ ಜೀವನ ಮತ್ತು ಕೊಡುಗೆಗಳು ಏನು ಅಂತ, ಸಮಾಜಕ್ಕೆ ಇವರ ಜೀವನ ಮತ್ತು ಕೊಡುಗೆಗಳು ಏನು ಅನ್ನೋದನ್ನ ನೋಡ್ಬೇಕು. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯದ ಪ್ರಮುಖ ಅರಸರು ಕೃಷ್ಣದೇವರಾಯ. ಇಲ್ಲಿ 4 ವಂಶಗಳು ಬರ್ತಾವು ವಿಜಯನಗರದೊಳಗ. ತುಳುವ, ಸಾಳುವ, ಸಂಗಮ, ಅರವಿಡು ಅಂತಂತಂದು. ಅರವಿಡದೊಳಗ ರಾಮರಾಯ ಲಾಸ್ಟ್ನೇದವರು ಅಂತ. ಅಲ್ಲೇ ಈಗ 4 ಸಾಮ್ರಾಜ್ಯದೊಳಗ ಪ್ರಮುಖ ಅರಸರು ಯಾರ್ಯಾರು, ಆ ಸಮಯದೊಳಗ ವಿದೇಶಿಯರು ಯಾರು ಅವರ ಆಸ್ಥಾನಕ್ಕೆ ಬಂದಿದ್ರು, ವಿದೇಶಿ ಪ್ರವಾಸಿಗರು ಯಾರು ಅವರ ಆಸ್ಥಾನಕ್ಕೆ ಬಂದಿದ್ರು, ಆ ರಾಜನನ್ನ ಕುರಿತು ಆ ವ್ಯಕ್ತಿ ಏನ್ ಹೇಳಿಕೆ ನೀಡ್ಯಾನ ಅವನ್ ನೋಡ್ಕೋಬೇಕು. ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಗಳು, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ ನೀಡಿರುವ ಕೊಡುಗೆಗಳು, ಕಂದಾಯ, ಸೈನ್ಯ ಮತ್ತು ನ್ಯಾಯಾಡಳಿತ ಅವನತಿ. ನೆಕ್ಸ್ಟ್, ಅಹೋಂ ರಾಜಮನೆತನ, ಮೊಘಲರು ಮತ್ತು ಮರಾಠರು. ಅಹೋಂ ರಾಜಮನೆತನ, ಮೊಘಲರು, ಮರಾಠ ಮನೆತನಗಳ ಸುಲ್ತಾನರು ಅಥವಾ ಅರಸರು, ಅವರ ಸಾಧನೆಗಳು ಮತ್ತು ಕೊಡುಗೆಗಳು. ಪೇಶ್ವೆಗಳು ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಗಳು. ಇವರು ಮೊದಲು ಅಂದ್ರೆ ಬ್ರಾಹ್ಮಣರು. ಇವರು ಇಲ್ಲಿ ಅಂತ ಪೇಶ್ವೆಗಳು ಅಂದ್ರೆ ಬ್ರಾಹ್ಮಣರ ಆಳ್ವಿಕೆ ಆಗತ್ತಲ್ಲಿ. ಸಾಹಿತ್ಯ, ಚಿತ್ರಕಲೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿರುವ ಕೊಡುಗೆಗಳು. ಅವನತಿ, ಅವ್ರದ್ದು ಅವನತಿ ಒಂದ ಕಾರಣ ಏನು, ಇವೆಲ್ಲ ಅವನತಿ ಒಂದ ಕಾರಣಗಳೇನು ಅನ್ನೋದನ್ನ ನೋಡ್ಕೋಬೇಕು. ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ. ದಕ್ಷಿಣ ಭಾರತದ ಭಕ್ತಿ ಪರಂಪರೆ, ಉತ್ತರ ಭಾರತದ ಭಕ್ತಿ ಪರಂಪರೆ, ಪ್ರಮುಖ ಪ್ರತಿಪಾದಕರು ಮತ್ತು ಅವರ ಬೋಧನೆಗಳು, ಕೊಡುಗೆಗಳು, ಭಕ್ತಿ ಪಂಥದ ಪರಿಣಾಮಗಳು, ಪ್ರಮುಖ ಸೂಫಿಗಳು ಮತ್ತು ಅವರ ಕೊಡುಗೆಗಳು. ಚಿಸ್ತಿ ಪಂಥ, ರಮಾನಂದ, ಕಬೀರ, ಚೈತನ್ಯ, ಗುರುನಾನಕ್, ಮೀರಾಬಾಯಿ. ಶ್ರೀಮಂತ ಶಂಕರದೇವ ಹಾಗೂ ಮಾಧವದೇವ. ನೆಕ್ಸ್ಟ್, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು, ಕರ್ನಾಟಿಕ್ ಯುದ್ಧಗಳು, ಪ್ಲಾಸಿಕ್ ಕದನ, ಬಕ್ಸಾರ್ ಕದನ, ದ್ವಿಮುಖ ಸರ್ಕಾರ ಅಂತ ಹೇಳ್ತಾರೆ. ಇದನ್ನ ಸರ್ಕಾರ ಅಂತ ಕೊಟ್ಟರವರು. ದ್ವಿಮುಖ ಸರ್ಕಾರ. ಇನ್ನ 18ನೇ ಶತಮಾನದ ಭಾರತ. ಮರಾಠರ ಪ್ರಾಬಲ್ಯ, ಕರ್ನಾಟಿಕ್ ಯುದ್ಧಗಳು, ಬಂಗಾಳದಲ್ಲಿ ಇಂಗ್ಲಿಷರ ಆಡಳಿತದ ಆರಂಭ, ಪ್ಲಾಸಿಕ್ ಕದನ 1757 ಪ್ಲಾಸ್ಟಿಕ್ ಕದನ. ಬಕ್ಸಾರ್ ಕದನ ಬರ್ತಾ ಇಲ್ಲೇ 1764 ಬಕ್ಸಾರ್ ಕದನ. ಅಂದ್ರ ಇಲ್ಲಿ ಕೊಟ್ಟಿರ್ತಾರ, ಇದನ್ನ ಪ್ಲಾಸ್ಟಿಕ್ ಕದನ ಕೊಟ್ಟಿರ್ತಾರ. ಆದ್ರ ಬಕ್ಸಾರ್ ಕದನ ಮೇಲೆ ಪ್ರಶ್ನೆಯನ್ನು ಬಂದ್ರು ಬಂದ್ಬಿಡುತ್ತ, ಅದಕ್ಕೆ ಅದನ್ನು ನೋಡ್ಕೊಂಡ್ಬಿಡ್ರಿ. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ನಾಗರಿಕ ಸೇವೆ,
ಸೈನ್ಯಾಡಳಿತ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಕಾಯಂ ಜಮೀನ್ದಾರ ಪದ್ಧತಿ, ರೈತವಾರ ಪದ್ಧತಿ, ಮಹಲ್ವಾರಿ ಪದ್ಧತಿ, ಇಂಗ್ಲಿಷ್ ಶಿಕ್ಷಣ ಅಂದ್ರೆ ಲಾರ್ಡ್ ಮೆಕ್ಯಾಲೆ ಅವ್ರ ಬಗ್ಗೆ ನೋಡ್ಕೊಳ್ರಿ. ವ್ಯಾಪಾರ ಮತ್ತು ವಾಣಿಜ್ಯ, ಆಡಳಿತ ಸುಧಾರಣೆಗಳು, ಭೂ ಕಂದಾಯ ನೀತಿಗಳು, ಭಾರತ ಸಂವಿಧಾನಾತ್ಮಕ ಬೆಳವಣಿಗೆ ನೆರವಾದ ವಿವಿಧ ಕಾಯ್ದೆಗಳು, ವ್ಯಾಪಾರ ಮತ್ತು ವಾಣಿಜ್ಯ. ನೆಕ್ಸ್ಟ್, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಏನು ಪರಿಣಾಮ ಬೀರುತ್ತು, ಸಹಾಯಕ ಸೈನ್ಯ ಪದ್ಧತಿಯಿಂದ ಏನು ಪರಿಣಾಮ ಬೀರುತ್ತು, ಇವನ್ನೆಲ್ಲ ನೋಡ್ಕೋಬೇಕು. ಇದನ್ನ ನೋಡ್ರಿ ಅಂತ ಹೇಳ್ಯಾರ. ನೆಕ್ಸ್ಟ್, ಮೈಸೂರು ಮತ್ತು ಇತರ ಸಂಸ್ಥಾನಗಳು. ಮೈಸೂರು ಒಡೆಯರು ಮತ್ತು ಅವರ ಕೊಡುಗೆಗಳು. ಕೆಳದಿ, ಚಿತ್ರದುರ್ಗ, ಯಲಹಂಕ, ಕೊಡಗು, ಕಿತ್ತೂರು, ತಮಿಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ. ಈ ಮೈಸೂರು ಮತ್ತು ಇತರ ಸಂಸ್ಥಾನಗಳ ಒಳಗೆ ಇದನ್ನ ನೋಡ್ರಿ. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು. ಹೈದರಾಲಿ, ಟಿಪ್ಪು ಸುಲ್ತಾನ್. ಅಂದ್ರ ಇವರು ಮರಣ ಹೊಂತಾರಲ್ಲ ಅಲ್ಲಿವರೆಗೂ 1799 ಇವರು ಮರಣ ಹೊಂದಿರುವವರೆಗೂ ಏನೇನ್ ನಡೀತು ಅಲ್ಲಿವರೆಗೂ. ಹೈದರಾಲಿ, ದೋಂಡಿಯಾವಾಗ್, ಕಿತ್ತೂರಿನ ಬಂಡಾಯ, ವೀರರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮರಸುಳ್ಯ ಬಂಡಾಯ, ಪುಟ್ಟ ಬಸಪ್ಪನ ದಂಗೆ, ಸುರಪುರ ಮತ್ತು ಇದು ಇಂಪಾರ್ಟೆಂಟ್ ನೋಡಿ, ಸುರಪುರ ಮತ್ತು ಕೊಪ್ಪಳ ಬಂಡಾಯ, ಹಲಗಲಿ ಬೆಡಗರ ದಂಗೆ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಬ್ರಹ್ಮ ಸಮಾಜ, ರಾಜಾರಾಮ್ ಮೋಹನ್ ರಾಯ್ ಅವರು, ಆರ್ಯ ಸಮಾಜ, ಆತ್ಮಾರಾಮ್ ಪಾಂಡುರಂಗ ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಜ್ಯೋತಿಬಾ ಫುಲೆ, ಅಲಿಗರ್ ಚಳವಳಿ, ರಾಮಕೃಷ್ಣ ಮಿಷನ್, ಸ್ವಾಮಿ ವಿವೇಕಾನಂದ ಥಿಯೋಸಾಫಿಕಲ್ ಸೊಸೈಟಿ, ಶ್ರೀ ನಾರಾಯಣ ಗುರು ಧರ್ಮ ಅಂತಂತ ಒಂದು ಇದನ್ನ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ರು. ಇವೆಲ್ಲ ಇಂಪಾರ್ಟೆಂಟ್ ನೋಡ್ಕೋಬೇಕಿಲ್ಲ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಾರಣಗಳು ಅಂದ್ರ 1857ರ ದಂಗೆಯ ಕಾರಣಗಳು, ಹೋರಾಟದ ಸ್ಫೋಟ ಮತ್ತು ಹರಡುವಿಕೆಯ ಪರಿಣಾಮಗಳು, ಇವನ್ನ ನೋಡ್ಕೋಬೇಕಿಲ್ಲ. ಸ್ವಾತಂತ್ರ್ಯ ಹೋರಾಟ 1885ರಿಂದ 1919ರವರೆಗಿನ ಪ್ರಮುಖ ಘಟನೆಗಳು ಮತ್ತು ಬೆಳವಣಿಗೆ. 1885ರಿಂದ 1919ರವರೆಗೆ. ನೆಕ್ಸ್ಟ್ 1919ರಿಂದ 1947ರವರೆಗಿನ ಪ್ರಮುಖ ಘಟನೆ ಮತ್ತು ಬೆಳವಣಿಗೆಗಳು. ಇಲ್ಲಿ 2 ಭಾಗಗಳನ್ನು ಮಾಡ್ರೆ, ಒಂದು ಭಾಗದೊಳಗ ಇದು 1885ರಿಂದ 1919, ಇನ್ನೊಂದು ಭಾಗದೊಳಗ 1919ರಿಂದ 1947ರವರೆಗೆ ನೋಡ್ಕೊರಿ ಅಂತ ಹೇಳ್ಯಾರ. ಸ್ವಾತಂತ್ರ್ಯೋತ್ತರ ಭಾರತದ ಸಮಸ್ಯೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನ, ಭಾಷಾವಾರು ರಾಜ್ಯಗಳ ರಚನೆ, ಕರ್ನಾಟಕ ಏಕೀಕರಣ ಮತ್ತು ಗಡಿ ವಿವಾದಗಳೊಳಗ ಚಾರಿತ್ರಿಕ ಹಿನ್ನೆಲೆ, ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಪಾತ್ರ, ಏಕೀಕರಣ ಚಳವಳಿಯ ಹಂತಗಳು, ಏಕೀಕರಣೋತ್ತರ ಕರ್ನಾಟಕ ಗಡಿ ವಿವಾದಗಳು. ಇನ್ನ ಕರ್ನಾಟಕ ಸಮಾಜಮುಖಿ ಚಳವಳಿಗಳನ್ನ ನೋಡ್ರಿ. ಪರಿಸರ ಚಳವಳಿಗಳು, ಮಹಿಳಾ ಚಳವಳಿಗಳು, ರೈತ ಚಳವಳಿಗಳು, ದಲಿತ ಚಳವಳಿಗಳು, ಕನ್ನಡ ಕಾವಲು ಚಳವಳಿ, ಗೋಕಾಕ್ ಚಳವಳಿ. ಇದರೊಳಗ ನಿಮ್ಮದೇ ಆದ ನೋಟ್ಸ್ ಅನ್ನ ಮಾಡ್ಕೊಂಡು ಓದಿದ್ರೆ ಚೆನ್ನಾಗಿರುತ್ತೆ. ಒಂದಿಷ್ಟು ನೀವು ಈಗ 1 to 6 to 10th ಬುಕ್ ಅಥವಾ 6 to 12th ಬುಕ್ ಓದ್ತಿರ್ತೀರಿ, ಒಂದಿಷ್ಟು ಸಿಗದೇ ಇರಬಹುದು. ಇದ್ರೊಳಗ ಅವನ್ನ ಸಪರೇಟ್ ಆಗಿ ಓನ್ ಸಿಲೆಬಸ್ ನೋಡ್ಕೊಂಡು ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಂತ ಹೋಗ್ರಿ. ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ, ಭೂ ಸುಧಾರಣೆಗಳು, ಹಿಂದುಳಿದ ವರ್ಗಗಳ ಆಯೋಗಗಳು, ಪಂಚಾಯತ್ ರಾಜ್ಯ ವ್ಯವಸ್ಥೆ.
ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ. ಸಾಮೂಹಿಕ ಮಾಧ್ಯಮಗಳು, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿಗಳನ್ನ ನೋಡ್ಕೋಬೇಕು ಇದ್ರೊಳಗ. ನೆಕ್ಸ್ಟ್, ಜಗತ್ತಿನ ಪ್ರಮುಖ ಘಟನೆಗಳು. ಪಾಶ್ಚಾತ್ಯ ರಿಲಿಜನ್, ಯಹೂದಿ ರಿಲಿಜನ್, ಪಾರ್ಸಿ ರಿಲಿಜನ್, ಕ್ರೈಸ್ತ ರಿಲಿಜನ್, ಇಸ್ಲಾಂ ರಿಲಿಜನ್. ಅಂದ್ರ ಯೇಸು ಕ್ರಿಸ್ತನ ಬಗ್ಗೆ ನೋಡ್ಕೋಬೇಕಿಲ್ಲ. ಯೇಸು ಕ್ರಿಸ್ತನ ಜನನ, ಅವರ ಬೋಧನೆಗಳು. ಇಸ್ಲಾಂ ಧರ್ಮದೊಳಗ ಮಹಮ್ಮದ್ ಪೈಗಂಬರರ ಬಗ್ಗೆ, ಅವರ ಧರ್ಮದ ಬಗ್ಗೆ, ಅವರ ಬೋಧನೆಗಳ ಬಗ್ಗೆ, ಅವರ ಪವಿತ್ರ ಗ್ರಂಥ ಕುರ್ಆನ್ ಬಗ್ಗೆ ನೋಡ್ಕೋಬೇಕು. ರಿಲಿಜಿಯಸ್ ಯುದ್ಧಗಳು, ಮಂಗೋಲರು, ಆಟೋಮನ್ ಟರ್ಕರು, ಇತಿಹಾಸದ ಕಾಲಗಣನೆ ಅಂದ್ರೆ ಇಸ್ವಿಗಳು, ಅವ್ರು ನೋಡ್ಕೊಡ್ರಿ. ವಿಶ್ವ ಮತ್ತು ಯುರೋಪ್ ಇತಿಹಾಸದ ಪ್ರಮುಖ ಘಟನೆಗಳು. ಮಧ್ಯಯುಗಕ್ಕೆ ಸಂಬಂಧಪಟ್ಟಂಗ ಪುನರುಜ್ಜೀವನ, ಇಲ್ಲಿ ಏನಂದ್ರ ಪುನರುಜ್ಜೀವನ ನೋಡ್ಕೋರಿ. ಧಾರ್ಮಿಕ ಸುಧಾರಣೆಗಳು. ನೆಕ್ಸ್ಟ್, ಯುರೋಪ್ದೊಳಗೆ ಏನೇನಂದ್ರ ಭೌಗೋಳಿಕ ಅನ್ವೇಷಣೆಗಳು, ಕೈಗಾರಿಕಾ ಕ್ರಾಂತಿ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಫ್ರಾನ್ಸ್ ಮಹಾಕ್ರಾಂತಿ, ಇಟಲಿ ಮತ್ತು ಜರ್ಮನಿ ಏಕೀಕರಣಗಳು. ಆಧುನಿಕ ಯುರೋಪ್ದೊಳಗ ಪುನರುಜ್ಜೀವನ, ಭೌಗೋಳಿಕ ಅನ್ವೇಷಣೆ, ಭೂ ಶೋಧನೆಗಳು, ರಿಲಿಜನ್ ಸುಧಾರಣೆ, ಪ್ರತಿ ಸುಧಾರಣಾ ಚಳವಳಿ, ಕೈಗಾರಿಕಾ ಕ್ರಾಂತಿ. ಕ್ರಾಂತಿ ಹಾಗೂ ರಾಷ್ಟ್ರ ಪ್ರಭುತ್ವಗಳ ಉದಯ. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಫ್ರಾನ್ಸಿನ ಮಹಾಕ್ರಾಂತಿ, ಇಟಲಿಯ ಏಕೀಕರಣ, ಜರ್ಮನಿಯ ಏಕೀಕರಣ, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಇಲ್ಲೇನಂದ್ರ ಪ್ರಥಮ ಮಹಾಯುದ್ಧ 1914, ಅದ್ರ ಬಗ್ಗೆ ನೋಡ್ಕೊರಿ. ಸರ್ವಾಧಿಕಾರಿಗಳ ಉದಯ, ಎರಡನೇ ಮಹಾಯುದ್ಧ 1944ರಿಂದ 45 ಇಲ್ಲಿ ನಡೆಯುತ್ತಲ್ಲ ಅದು. ಯುದ್ಧಗಳಲ್ಲಿ ಭಾರತದ ಪಾತ್ರ. ನಮ್ಮ ದೇಶ ಏನ್ ಕೊಡುಗೆಯನ್ನ ನೀಡೈತಿ, ಮಹಾಯುದ್ಧಗಳು ಏನ್ ಪಾತ್ರವನ್ನು ವಹಿಸೈತಿ ಅನ್ನೋದನ್ನ ನೋಡ್ಬೇಕು. ಇನ್ನ ಭೂಗೋಳ ಶಾಸ್ತ್ರವನ್ನ ನೋಡೋದಾದ್ರ ಭೂಗೋಳ ಶಾಸ್ತ್ರ, ಗ್ಲೋಬ್ ಮತ್ತು ನಕಾಶೆಗಳು. ಮಾದರಿ ಗೋಳ ಅಂದ್ರೆ ಗ್ಲೋಬ್, ಅರ್ಥ, ಲಕ್ಷಣಗಳು, ಉಪಯೋಗಗಳು, ನಕ್ಷೆಗಳು, ನಕಾಶೆಗಳು, ವಿಧಗಳು. ನಕ್ಷೆಯ ಮೂಲಾಂಶಗಳು, ನಕಾಶೆಗಳ ಉಪಯೋಗ, ಭೌಗೋಳಿಕ ಸಂಕೇತಗಳು, ನಕಾಶೆಯನ್ನ ಓದುವಿಕೆ. ಇದ್ರ ಬಗ್ಗೆ ಪ್ರಶ್ನೆಗಳು ಬರ್ತಾವು ಅಂತ. ಭೂಮಿಯ ಸ್ವರೂಪ, ಪ್ರಮುಖ ಭೂಸ್ವರೂಪಗಳು, ಭೂಸ್ವರೂಪಗಳ ವಿಧಗಳು, ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು. ಭೂಮಿ ನಮ್ಮ ಜೀವಂತ ಗ್ರಹ. ಭೂಮಿಯ ಗಾತ್ರ, ಭೂಭಾಗ, ಜಲರಾಶಿ, ಅಕ್ಷಾಂಶಗಳು ಮತ್ತು ರೇಖಾಂಶಗಳು, ಸ್ಥಾನಿಕ ವೇಳೆ, ಪ್ರಮಾಣ ವೇಳೆ, ವೇಳಾ ವಲಯಗಳು, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಇನ್ನ ಶಿಲಾಗೋಳ, ಅದರೊಳಗ ಅರ್ಥ ಮತ್ತು ಪ್ರಾಮುಖ್ಯತೆ, ಭೂಮಿಯ ಅಂತರಾಳದ ರಚನೆ, ಸಂಯೋಜನೆ, ಶಿಲೆಗಳು, ಭೂಕವಚ, ಶಕ್ತಿಗಳು, ಭೂ ಸವಕಳಿ. ವಾಯುಗೋಳದ್ದು ಅದೇ ರೀತಿಯಾಗಿ ನೋಡ್ಕೊಳ್ರಿ. ಜಲಗೋಳ, ಜೀವಗೋಳ. ನೆಕ್ಸ್ಟ್, ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು. ಹೆಸರಿನ ಹಿನ್ನೆಲೆ ಅಂದ್ರ ನಮ್ಮ ರಾಜ್ಯದ ಕರ್ನಾಟಕದ ಹಿನ್ನೆಲೆಯನ್ನ ನೋಡ್ಕೋಬೇಕು ಅಂತ. ಭೌಗೋಳಿಕ ಸ್ಥಾನ, ವಿಸ್ತೀರ್ಣ, ಪ್ರಾಕೃತಿಕ ವಿಭಾಗಗಳು. ಕರ್ನಾಟಕ ಪ್ರಾಕೃತಿಕ ವೈವಿಧ್ಯತೆ ಏನೇನು, ಅಲ್ಲಿ ವೈವಿಧ್ಯತೆ ಒಳಗೆ ಏನೇನು ನೋಡ್ಕೋಬೇಕು ಅಂದ್ರೆ ಕರ್ನಾಟಕದ ವಾಯುಗುಣದ ಋತುಗಳು, ಕರ್ನಾಟಕದ ಮಣ್ಣುಗಳು, ಕರ್ನಾಟಕದ ಸಸ್ಯವರ್ಗ, ಅರಣ್ಯಗಳು, ಹಂಚಿಕೆ, ಪ್ರಾಣಿ ಸಂಪತ್ತು, ಅರಣ್ಯಗಳ ಹಂಚಿಕೆ, ಪ್ರಾಣಿ ಸಂಪತ್ತನ್ನು ನೋಡ್ಕೋಬಹುದು. ಕರ್ನಾಟಕದ ಜಲ ಸಂಪನ್ಮೂಲಗಳು, ಕರ್ನಾಟಕದ ನದಿಗಳು, ಕರ್ನಾಟಕದ ನೀರಾವರಿ, ಜಲ ವಿದ್ಯುತ್ ಯೋಜನೆಯ ಬಗ್ಗೆ ನೋಡ್ಕೋಬೇಕು. ಕರ್ನಾಟಕದ ಭೂ ಸಂಪತ್ತು, ಭೂ ಬಳಕೆ, ಕರ್ನಾಟಕದ ಭೂ ಬಳಕೆಯ ಮಾದರಿಗಳು, ವ್ಯವಸಾಯ, ಕರ್ನಾಟಕದ ಪ್ರಮುಖ ಬೆಳೆಗಳ ಮೇಲೆ ಪ್ರಶ್ನೆಗಳು ಬರ್ತವು ಅಂತ.
ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಕರ್ನಾಟಕದಲ್ಲಿ ದೊರೆಯುವ ಖನಿಜಗಳ ಪರಿಚಯ, ಅವುಗಳ ಪ್ರಾಮುಖ್ಯತೆ, ಕರ್ನಾಟಕದ ಪ್ರಮುಖ ಖನಿಜಗಳ ಹಂಚಿಕೆ ಮತ್ತ ಉತ್ಪಾದನೆ, ಯಾವ್ಯಾವ ಖನಿಜಗಳನ್ನು ಉತ್ಪಾದನೆ ಮಾಡ್ತಾರ. ನೆಕ್ಸ್ಟ್, ಕರ್ನಾಟಕದ ಕೈಗಾರಿಕೆಗಳು, ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು, ಇಲ್ಲಿ ನೋಡ್ರಿ, ಇದು ಕರ್ನಾಟಕದ ಮುಗೀತಿ. ಈಗ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಅಲ್ಲೇ ಪ್ರಪಂಚದಲ್ಲಿ ಭಾರತದ ಸ್ಥಾನ ಎಷ್ಟನೇ ಸ್ಥಾನದೊಳಗೈತಿ? ಭಾರತದ ಸ್ಥಾನ, ಗಾತ್ರ, ಭೂರೇಖೆಗಳು ಮತ್ತು ನೆರೆಯ ರಾಷ್ಟ್ರಗಳು, ಪ್ರಾಕೃತಿಕ ವಿಭಾಗಗಳು, ಭಾರತದ ಋತುಗಳು, ಭಾರತದ ಮಣ್ಣುಗಳು, ಭಾರತದ ಅರಣ್ಯಗಳು, ಅಲ್ಲಿ ಕರ್ನಾಟಕದ ಮಣ್ಣುಗಳು, ಕರ್ನಾಟಕದ ಅರಣ್ಯಗಳು, ಕರ್ನಾಟಕದ ಖನಿಜಗಳು, ಈ ರೀತಿ ನೋಡಿದ್ವಲ್ಲ, ಇದನ್ನ ಭಾರತದ್ದು ನೋಡ್ಕೋಬೇಕು ಅಂತ. ಭಾರತದ ಜಲ ಸಂಪನ್ಮೂಲಗಳು, ಕರ್ನಾಟಕದ ಜಲ ಸಂಪನ್ಮೂಲ ಹೇಳ್ತಲ್ಲ ಅದೇ ರೀತಿ ಇದು. ಭಾರತದ ಭೂಬಳಕೆ ಹಾಗೂ ಕೃಷಿ, ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಭಾರತದ ಸಾರಿಗೆ ಸಂಪರ್ಕ, ಭಾರತದ ಪ್ರಮುಖ ಕೈಗಾರಿಕೆಗಳು, ನೈಸರ್ಗಿಕ ವಿಕೋಪಗಳು, ಅಲ್ಲೇ ಚಂಡುಮಾರುತ, ಪ್ರವಾಹಗಳು, ಭೂಕುಸಿತ, ಕಡಲು ಕೊರೆತ, ಭೂಕಂಪಗಳು, ಕಾರಣಗಳು, ಪರಿಣಾಮಗಳು, ಮುನ್ನೆಚ್ಚರಿಕೆ ಕ್ರಮಗಳು, ಇವುಗಳನ್ನು ತಡೆಯುವ ಮುನ್ನೆಚ್ಚರಿಕೆ ಕ್ರಮಗಳು. ಇನ್ನ ಖಂಡಗಳಿಗೆ ಬಂದಾಗ ಏಷ್ಯಾ ಖಂಡ, ಅದರೊಳಗ ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ಸನ್ನಿವೇಶ, ಏಷ್ಯಾದ ಪ್ರಾದೇಶಿಕ ವಿಭಾಗಗಳು, ಪ್ರಾಕೃತಿಕ ಲಕ್ಷಣಗಳು, ಪ್ರಮುಖ ನದಿಗಳು, ವ್ಯವಸಾಯ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಪ್ರಮುಖ ಖನಿಜಗಳು, ಪ್ರಮುಖ ಕೈಗಾರಿಕಾ ಪ್ರದೇಶಗಳು, ಏಷ್ಯಾದ ಜನಸಂಖ್ಯೆ. ಇನ್ನ ಯುರೋಪ್ ಖಂಡದ್ ನೋಡ್ಬೇಕು, ಆಫ್ರಿಕಾ ಖಂಡ, ಉತ್ತರ ಅಮೆರಿಕಾ ಖಂಡ, ದಕ್ಷಿಣ ಅಮೆರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಅಂಟಾರ್ಟಿಕಾ ಖಂಡ, ಇದೇ ರೀತಿ ನೋಡ್ಬೇಕು. ಇದಾದ ನಂತರ ಭೂಗೋಳಶಾಸ್ತ್ರ ಆದ ನಂತರ ಪೌರನೀತಿ ಅಥವಾ ರಾಜ್ಯಶಾಸ್ತ್ರ, ಅದರೊಳಗ ಸಿಲೆಬಸ್ ಏನೈತಿ ಅಂತ ನೋಡ್ರಿ. ಕ್ವಶನ್ಸ್ ಟಿಇಟಿ ಒಳಗ ಕ್ವಶನ್ಸ್ ಯಾವ ವಿಭಾಗದಲ್ಲಿ ಯಾವ್ಯಾವ ವಿಭಾಗದಲ್ಲಿ ಹೆಂಗ್ ಕೇಳ್ತಾರ ಅಂತ. ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ, ರಾಜ್ಯಶಾಸ್ತ್ರದ ಅರ್ಥ ಪ್ರಾಮುಖ್ಯತೆ, ರಾಜ್ಯಶಾಸ್ತ್ರದ ಪ್ರಮುಖ ಚಿಂತಕರು, ಇದ್ರ ಮೇಲೆ ಪ್ರಶ್ನೆ ಬರ್ತವು ಅಂತ. ಪೌರ ಮತ್ತು ಪೌರತ್ವದ ಅರ್ಥ ಒಂದು ದೇಶದಲ್ಲಿ ವಾಸಿಸುವ, ಪರ್ಮನೆಂಟ್ ಆಗಿ ಒಂದು ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ವಾಸವಿರುವ ವ್ಯಕ್ತಿಯನ್ನ ಪೌರ ಅಂತ ಕರೀತಾರ. ಪೌರರ ಹಕ್ಕುಗಳು ಮತ್ತು ಕರ್ತವ್ಯಗಳು, ಪೌರ ಮತ್ತು ವಿದೇಶಿಯರ ನಡುವಿನ ವ್ಯತ್ಯಾಸಗಳು. ಪೌರ ಅಂತಂದ್ರ ಇದೇ ದೇಶದಲ್ಲಿ ಇರ್ತಾರ, ವಿದೇಶಿಯರಂದ್ರ ಅವರ ಭಾಷೆ, ಅವರ ಉಡುಗೆ ತೊಡುಗೆ ಬೇರೆ ರೀತಿಯಾಗಿರತ್ತ. ಈ ಲಕ್ಷಣಗಳ ಆಧಾರದ ಮೇಲೆ ವಿದೇಶಿಯರು ಅಂತ ಹೇಳ್ತಾರ, ಅದನ್ನ ನೋಡ್ಬೇಕು. ಪೌರತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವ ವಿಧಾನಗಳು, ಪೌರತ್ವ ಕಾಯ್ದೆ 1955. ನೆಕ್ಸ್ಟ್, ಇದು ತುಂಬಾ ಚೆನ್ನಾಗಿದೆ ನೋಡ್ರಿ ಸಿಲೆಬಸ್. ಪ್ರಜಾಪ್ರಭುತ್ವದ ಅರ್ಥ ಮತ್ತು ಮಹತ್ವ, ಪ್ರಜಾಪ್ರಭುತ್ವದ ವಿಧಗಳು, ಪ್ರಜಾಪ್ರಭುತ್ವದ ಲಕ್ಷಣಗಳು, ಪ್ರಜಾಪ್ರಭುತ್ವದ ಸವಾಲುಗಳು, ಪ್ರಜಾಪ್ರಭುತ್ವದ ಅನುಕೂಲ ಮತ್ತು ಅನಾನುಕೂಲಗಳು, ವಿವಿಧ ರೂಪದ ಸರ್ಕಾರಗಳು, ಸಾರ್ವತ್ರಿಕ ವಯಸ್ಕ ಮತದಾನ, ಈಗ 18 ವರ್ಷಕ್ಕೆ ಇಳಿಸೈತಲ್ಲ ಅದು, ಚುನಾವಣೆಗಳು. ನೆಕ್ಸ್ಟ್, ಭಾರತದ ಸಂವಿಧಾನ ರಚನಾ ಸಮಿತಿ, ಸಂವಿಧಾನದ ಪ್ರಸ್ತಾವನೆ, ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರ. ಭಾರತೀಯರಾದ ನಾವು, ವೈ ದ ಪೀಪಲ್ ಆಫ್ ಇಂಡಿಯಾ, ಹಿಂಗ ಪ್ರಸ್ತಾವನೆ ಸ್ಟಾರ್ಟ್ ಆಗುತ್ತ. ಸಂವಿಧಾನದ ಲಕ್ಷಣಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಇವನ್ನೆಲ್ಲ ನೋಡ್ಕೋಬೇಕು. ಕೇಂದ್ರ ಸರ್ಕಾರ, ಕೇಂದ್ರ ಶಾಸಕಾಂಗ ರಚನೆ, ಕೇಂದ್ರ ಕಾರ್ಯಾಂಗ, ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು, ಮಂತ್ರಿ ಮಂಡಲ, ಅವರ ಕಾರ್ಯಗಳು. ರಾಜ್ಯ ಸರ್ಕಾರದ ರಚನೆ, ರಾಜ್ಯ ಶಾಸಕಾಂಗದ ರಚನೆ, ರಾಜ್ಯ ಕಾರ್ಯಾಂಗದ ರಚನೆ, ಅಧಿಕಾರ ಕಾರ್ಯಗಳು. ನ್ಯಾಯಾಂಗ,
ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯಗಳು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆ ಮತ್ತು ಅಧಿಕಾರಾವಧಿ, ಉಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯಗಳು, ಅಧೀನ ನ್ಯಾಯಾಲಯಗಳು, ಕಂದಾಯ ನ್ಯಾಯಾಲಯಗಳು. ಚುನಾವಣಾ ವ್ಯವಸ್ಥೆ, ಚುನಾವಣಾ ಆಯೋಗದ ರಚನೆ, ಚುನಾವಣಾ ವ್ಯವಸ್ಥೆಯ ಪ್ರಕ್ರಿಯೆ, ವಯಸ್ಕ ಮತದಾನ ಪದ್ಧತಿ, ರಾಜಕೀಯ ಪಕ್ಷಗಳು, ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ, ಸಮ್ಮಿಶ್ರ ಸರ್ಕಾರಗಳು. ಇಲ್ಲ ಸ್ಥಳೀಯ ಸ್ವಯಂ ಸರ್ಕಾರಗಳು, ಸ್ಥಳೀಯ ಸ್ವಯಂ ಸರ್ಕಾರಗಳ ರಚನೆ, ಹಿನ್ನೆಲೆ, ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶ ಮತ್ತು ಕಾರ್ಯಗಳು, ವಿವಿಧ ಸ್ಥಳೀಯ ಸಂಸ್ಥೆಗಳ ರಚನೆ ಕಾರ್ಯಗಳು, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಟ್ಟಣ ಪಂಚಾಯತ್, ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಮಹಾನಗರ ಪಾಲಿಕೆಗಳು. ದೇಶ ರಕ್ಷಣೆ, ರಕ್ಷಣಾ ಪಡೆಗಳು, ನಮ್ಮ ಸೇನಾಪಡೆಗಳ ರಚನೆ, ಸೇನಾಪಡೆಗಳ ವಿಧಗಳು ಮತ್ತು ಕಾರ್ಯಗಳು, ಸೇನಾ ಕ್ಷೇತ್ರದ ಅಭಿವೃದ್ಧಿ, ಎರಡನೇ ಸಾಲಿನ ರಕ್ಷಣಾ ವ್ಯವಸ್ಥೆ ರಚನೆ ಮತ್ತು ಕಾರ್ಯಗಳು. ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳು ಇಂಪಾರ್ಟೆಂಟ್ ನೋಡ್ರಿ. ಇದು ರಾಷ್ಟ್ರೀಯ ಭಾವೈಕ್ಯತೆ ಅರ್ಥ ಮತ್ತು ಮಹತ್ವ, ರಾಷ್ಟ್ರೀಯ ಭಾವೈಕ್ಯ ಮೂಡಿಸುವ ಅಂಶಗಳು, ರಾಷ್ಟ್ರೀಯ ಚಿಹ್ನೆಗಳು ಮತ್ತು ಮಹತ್ವ, ರಾಷ್ಟ್ರೀಯ ಹಬ್ಬಗಳು ಮತ್ತು ಮಹತ್ವ, ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು, ಕೋಮುವಾದ, ಅನಕ್ಷರತೆ, ಮಹಿಳೆಯರ ಸ್ಥಾನಮಾನ, ಬಡತನ, ಪ್ರಾದೇಶಿಕತೆ, ಲಾಭಕೋರತನ, ಭ್ರಷ್ಟಾಚಾರ, ಕಳ್ಳ ಸಾಗಾಣಿಕೆ, ಜನಸಂಖ್ಯೆ ಹೆಚ್ಚಳ, ಇವುಗಳಿಗೆ ಕಾರಣಗಳು, ಪರಿಹಾರ ಕ್ರಮಗಳು. ನೆಕ್ಸ್ಟ್, ಅನ್ಯ ದೇಶದೊಂದಿಗೆ ಭಾರತ ಸಂಬಂಧ ಮತ್ತು ಭಾರತ ಮತ್ತು ನೆರೆಯ ದೇಶಗಳು ಯಾವ್ಯಾವ ನೋಡ್ಕೋಬೇಕಂದ್ರ ಭಾರತ ಮತ್ತು ಚೀನಾ, ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಚೀನಾ, ಭಾರತ ಮತ್ತು ಬಾಂಗ್ಲಾದೇಶ್, ಭಾರತ ಭೂತಾನ್, ಭಾರತ ನೇಪಾಳ, ಭಾರತ ಭೂತಾನ್, ಭಾರತ ಶ್ರೀಲಂಕಾ, ಭಾರತ ಅಮೇರಿಕಾ, ಭಾರತ ಮತ್ತು ರಷ್ಯಾ, ಇವುಗಳ ಸಂಬಂಧಗಳನ್ನ ನೋಡ್ಕೋಬೇಕು. ಜಾಗತಿಕ ಸವಾಲುಗಳು, ಭಾರತದ ಪಾತ್ರ, ಮಾನವ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕತೆ, ಅಸಮಾನತೆ, ಭಯೋತ್ಪಾದನೆ, ಜಾಗತಿಕ ಸಂಸ್ಥೆಗಳು ಮತ್ತು ವಿಶ್ವಸಂಸ್ಥೆಯ ರಚನೆ, ಉದ್ದೇಶಗಳು, ಅಕ್ಟೋಬರ್ 24 ಅಕ್ಟೋಬರ್ 1945 ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಅಕ್ಟೋಬರ್ ಅಲ್ಲಿಂದ ವಿಶ್ವಸಂಸ್ಥೆಯ ರಚನೆ ಮತ್ತು ಅಂಗಸಂಸ್ಥೆಗಳು, ವಿಶ್ವಸಂಸ್ಥೆಯ ಆಶ್ರಯ ಸಂಘ ಸಂಸ್ಥೆಗಳು ಮತ್ತು ಅವುಗಳ ಕೊಡುಗೆಗಳು, ಪ್ರಾದೇಶಿಕ ಸಹಕಾರ ಸಂಘಗಳು, ಕಾಮನ್ವೆಲ್ತ್, ರಾಷ್ಟ್ರ ಸಂಘ, ಸಾರ್ಕ್, ಯುರೋಪಿಯನ್ ಯೂನಿಯನ್, ಆಸಿಯಾನ್, ಆಫ್ರಿಕನ್ ಒಕ್ಕೂಟ, ಭಾರತ ಮತ್ತು ವಿಶ್ವಸಂಸ್ಥೆಯ ಇವನ್ ನೋಡ್ಕೋಬೇಕು. ನೆಕ್ಸ್ಟ್, ಸಮಾಜಶಾಸ್ತ್ರ ಸಿಲಬಸ್ ಏನೈತೆ ಅಂತ ನೋಡ್ರಿ. ಮಾನವ ಮತ್ತು ಸಮಾಜ, ಮಾನವ ಸಂಘಜೀವಿ, ಆರಂಭಿಕ ಸಮಾಜಶಾಸ್ತ್ರಜ್ಞರು, ಮತ್ತು ಕೊಡುಗೆಗಳು, ಸಾಮಾಜೀಕರಣ, ಅರ್ಥ ಮತ್ತು ಮಹತ್ವ, ಮಾನವ ಮತ್ತು ಸಂಸ್ಕೃತಿ, ಅದರೊಳಗ ಸಂಸ್ಕೃತಿ, ಅರ್ಥ, ಮಹತ್ವ, ಸಂಸ್ಕೃತಿಯ ಲಕ್ಷಣಗಳು, ಸಾಂಸ್ಕೃತಿಕ ವೈವಿಧ್ಯ, ಆಚಾರ ವಿಚಾರಗಳು. ಇನ್ನು ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ, ದೈನಂದಿನ ಜೀವನದಲ್ಲಿ ಸಮಾಜಶಾಸ್ತ್ರ, ವ್ಯಕ್ತಿಯ ಆಂಗಿಕ ಭಾಷೆ ಮತ್ತು ಸಂಭಾಷಣೆ, ಪಾತ್ರ ಪ್ರಜ್ಞೆ. ಇನ್ನು ಸಮಾಜದ ಪ್ರಕಾರಗಳು, ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಗಳು, ಪಶುಪಾಲನಾ ಸಮಾಜ, ಕೃಷಿ ಸಮಾಜ, ಕೈಗಾರಿಕಾ ಸಮಾಜ, ಕುಟುಂಬ. ಇಲ್ಲ ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ ಅಂತ ಬರುತ್ತಾ. ವಿಭಕ್ತ ಕುಟುಂಬ ಇವ್ರು ಕೊಟ್ರ ಇಲ್ಲಿ ಕೊಟ್ರ ನೋಡ್ರಿ. ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ ಅಂದ್ರ ಎಲ್ಲ ಅಜ್ಜ ಅಜ್ಜಿ, ತಂದೆ ತಾಯಿ, ಮಕ್ಕಳು ವಾಸವಿರುವುದು ಅವಿಭಕ್ತ ಕುಟುಂಬ. ವಿಭಕ್ತ ಕುಟುಂಬ ತಂದೆ ತಾಯಿ ಮಕ್ಕಳು ಅಷ್ಟೇ ವಾಸ ಇರೋದು ವಿಭಕ್ತ ಕುಟುಂಬ. ಕುಟುಂಬದ ಅರ್ಥ, ಲಕ್ಷಣಗಳು, ಕುಟುಂಬದ ಪ್ರಕಾರಗಳು, ಕೇಂದ್ರ ಕುಟುಂಬದ ಲಕ್ಷಣಗಳು, ಅವಿಭಕ್ತ ಕುಟುಂಬ. ಸಾಮಾಜೀಕರಣ ಮತ್ತು ಕುಟುಂಬದ ಸಂಬಂಧಗಳು, ಸಾಮಾಜೀಕರಣದ ಅರ್ಥ ಮತ್ತು ಮಹತ್ವ, ಸಾಮಾಜೀಕರಣದ ನಿಯೋಗಗಳು, ಲಿಂಗ ಹಾಗೂ ಸಾಮಾಜೀಕರಣ. ಸಮುದಾಯದ ಅರ್ಥ ಮತ್ತು ಲಕ್ಷಣಗಳು, ನಗರ ಸಮುದಾಯ, ಗ್ರಾಮ ಸಮುದಾಯ, ಬುಡಕಟ್ಟು ಸಮುದಾಯ.
ಸಾಮಾಜಿಕ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸದ ಅರ್ಥ, ಲಕ್ಷಣಗಳು, ಪೂರ್ವಗ್ರಹದ ಅರ್ಥ ಮತ್ತು ಸ್ವರೂಪ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು, ದುಡಿಮೆ ಮತ್ತು ಆರ್ಥಿಕ ಜೀವನ. ಅದರೊಳಗೆ ಏನಂದ್ರ ಶ್ರಮ ವಿಭಜನೆ ಮತ್ತು ವರ್ಗಗಳು, ದುಡಿಮೆಯಲ್ಲಿನ ತಾರತಮ್ಯ, ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆ, ನಿರುದ್ಯೋಗ, ಅರ್ಥ ಕಾರಣಗಳು, ಪರಿಹಾರೋಪಾಯಗಳು, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ಜನಮಂದನೆಯ ಅರ್ಥ ಮತ್ತು ಸ್ವರೂಪ, ನಿಯಂತ್ರಣ ಕ್ರಮ, ದೋಂಬಿಯ ಅರ್ಥ, ಸ್ವರೂಪ ಮತ್ತು ನಿಯಂತ್ರಣ ಕ್ರಮ, ಪರಿಸರ ಚಳವಳಿಗಳು, ಮಹಿಳೆಯರ ಸ್ವಸಹಾಯ ಸಮೂಹಗಳು, ಸಾಮಾಜಿಕ ಸವಾಲುಗಳು, ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ಸ್ತ್ರೀಯರ ಮೇಲಿನ ಹಿಂಸಾಚಾರ, ಕಾರಣಗಳು ಮತ್ತು ಪರಿಹಾರ ಕ್ರಮಗಳನ್ನ ನೋಡ್ಬೇಕಿಲ್ಲ. ಇನ್ನ ಅರ್ಥಶಾಸ್ತ್ರದೊಳಗೆ ಏನೇನ್ ಬರ್ತದ ನೋಡ್ರಿ. ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ, ಅದರೊಳಗ ಅರ್ಥ, ಮಹತ್ವ, ಆರ್ಥಿಕ ಚಟುವಟಿಕೆಗಳು. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಯೊಳಗ ಬೇಡಿಕೆ, ಪೂರೈಕೆ, ಉತ್ಪಾದನೆ, ವಿತರಣೆ, ಅನುಭೋಗ, ಉಪಯುಕ್ತತೆ, ಬೆಲೆ, ಲಾಭ, ಸಹಕಾರ, ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನ, ಶ್ರಮದ ಮಹತ್ವ. ಆರ್ಥಿಕ ರಚನೆ, ಅದರೊಳಗ ರಚನಾತ್ಮಕ ಬದಲಾವಣೆ, ಆದಾಯದ ಮೂಲಗಳು, ಉದ್ಯೋಗದ ಮೂಲಗಳು, ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಗಳು. ಹಣ ಮತ್ತು ಸಾಲ, ಹಣದ ವಿಕಾಸ, ಹಣದ ಕಾರ್ಯಗಳು, ಸಾಲದ ವಿಧಗಳು, ಬ್ಯಾಂಕ್ಗಳ ಮಹತ್ವ ಮತ್ತು ವಿಧಗಳು, ಭಾರತೀಯ ರಿಸರ್ವ್ ಬ್ಯಾಂಕ್. ನೆಕ್ಸ್ಟ್ ಶ್ರಮ ಮತ್ತು ಉದ್ಯೋಗ, ಶ್ರಮದ ಅರ್ಥ ಮತ್ತು ಲಕ್ಷಣಗಳು, ಶ್ರಮ ವಿಭಜನೆ, ಶ್ರಮದ ಲಿಂಗ ಪರಿಮಾಣ, ಉದ್ಯೋಗ ಮತ್ತು ನಿರುದ್ಯೋಗ. ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಇವುಗಳ ಮಹತ್ವ. ಕರ್ನಾಟಕದಲ್ಲಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಅದರೊಳಗ ಅರ್ಥವ್ಯವಸ್ಥೆ ಮತ್ತು ಸರ್ಕಾರದ ನಡುವಿನ ಸಂಬಂಧ. ಭಾರತದಲ್ಲಿ ಯೋಜನೆ, ಪಂಚವಾರ್ಷಿಕ ಯೋಜನೆಗಳು ಈಗಿಲ್ಲ, ಆದ್ರೂ ಹಿಂದುಳಿದವಲ್ಲ, ಅವನ್ ನೋಡ್ಕೋಬೇಕು ಅಂತ. ಯೋಜನಾ ಆಯೋಗ, ಹಸಿರು ಕ್ರಾಂತಿ, ನೀತಿ ಆಯೋಗ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಅರ್ಥ ಮತ್ತು ಮಹತ್ವ, ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಗ್ರಾಮೀಣಾಭಿವೃದ್ಧಿ, ಅಧಿಕಾರದ ವಿಕೇಂದ್ರೀಕರಣ, ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ. ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ, ವೈಯಕ್ತಿಕ ಮತ್ತು ಸಾರ್ವಜನಿಕ ಹಣಕಾಸು, ಸಾರ್ವಜನಿಕ ವೆಚ್ಚಗಳು, ಸಾರ್ವಜನಿಕ ಆದಾಯ, ಆಯವ್ಯಯ, ಕೊರತೆಯ ಹಣಕಾಸು. ವ್ಯವಹಾರದ ಅಧ್ಯಯನ, ಅದರೊಳಗೆ ವ್ಯವಹಾರದ ಅಧ್ಯಯನ ಅದರೊಳಗೆ ನೋಡ್ಕೊಳ್ರಿ. ನೆಕ್ಸ್ಟ್ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಇನ್ನೊಂದು ವಿಡಿಯೋದೊಳಗೆ ಚರ್ಚೆ ಮಾಡ್ತೀನಿ. ಇದು ಪೂರ್ತಿ ವಿಡಿಯೋ ಕಲಾ ವಿಭಾಗದ ಅಭ್ಯರ್ಥಿಗಳಿಗೆ ಮಾತ್ರ ಸಿಲೆಬಸ್. ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಇಟಿ, ಸಿಟಿಇಟಿ, ಜಿಪಿಎಸ್ಟಿಆರ್ ಮತ್ತು HSTR ಗೆ ಉಪಯೋಗವಾಗುವಂತಹ ನಿಮ್ಮ ಪ್ರಿಪರೇಷನ್ಗೆ ಹೆಲ್ಪ್ ಆಗುವ, ಸಹಾಯವಾಗುವ ತರ ಕ್ಲಾಸ್ಗಳು ಈ ಚಾನೆಲ್ ನಲ್ಲಿ ಸ್ಟಾರ್ಟ್ ಆಗ್ತವೆ ನಿಮಗೆ.